36 ತೊಟ್ಟಿ ಇದಾವೆ. ಒಂದೊಂದು ತೊಟ್ಟಿ ಅಪ್ರಾಕ್ಸಿಮೇಟ್ಲಿ ಒಂದು ಟ್ರ್ಯಾಕ್ಟರ್ ಲೋಡಷ್ಟು ನಾವು ಗೊಬ್ಬರವನ್ನ ಸಗಣಿ ಗೊಬ್ಬರನ ಹಾಕ್ತೇವೆ ಅದಕ್ಕೂ. ಆಮೇಲೆ ನೀರು ಯಾವಾಗ್ಲೂ ತರಿಸಿ ಮಾಡಕ್ಕೆ ನಿಮ್ಗೆ 24 hours ವಾಟರ್ ಸಪ್ಲೈ ಇರಬೇಕು. ಯಾಕಂದ್ರೆ ಆಪಲ್ ಕೊಡೋರ ಬಗ್ಗೆ ನಂದು ಏನಂದ್ರೆ 10 ರೂಪಾಯಿ ಕೆಜಿ ಕೊಡ್ತಾರೆ, 12 ರೂಪಾಯಿ ಕೆಜಿ ಕೊಡ್ತಾರೆ ಅಂತ ಹೇಳ್ತಾರೆ ಅವರು. ಅವ್ರು ಹೆಂಗ್ ಕೊಡ್ತಾರೆ ಅನ್ನೋದನ್ನ ಅವರೇ ಹೇಳ್ಬೇಕು. ಒಂದು ಪ್ರಾಬ್ಲಮ್ ಏನು ಅಂದ್ರೆ ಅದ್ರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸೊ ಅದು ಎರೆಹುಳಕ್ಕೆ ಅಷ್ಟು ಅಡ್ವಾಂಟೇಜ್ ಆಗಲ್ಲ, ಅದಕ್ಕೆ ಎಣ್ಣೆ ಪದಾರ್ಥ ಇರಬಾರ್ದು. ಸೊ ಇದು 250 ಗಿಡ ಇದಾವೆ, ಕೆಲವ್ರಿಗೆ 600 750 ಗಿಡ ಇದಾವೆ. ಯಾಕಂದ್ರೆ ದಾಯ ಹೆಚ್ಚು ಕಡಿಮೆ ಆಗುತ್ತೆ. ಅವರು ರೆಕಮೆಂಡ್ ಯೂನಿವರ್ಸಿಟಿ ಅವ್ರು ಏನ್ ಹೇಳ್ತಾರೆ, ಪರ್ ಏಕರ್ಗೆ 3 ಟನ್ ವರ್ಷಕ್ಕೆ ಹಾಕಿ ಅಂತ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕಿನ ಮಾದೇವಪುರ ಕ್ಯಾಂಪ್ ಹತ್ರ ಇರುವಂಥದ್ದು CR ಫಾರ್ಮ್ ಅಂತೇಳಿ ವಿಶೇಷ ವ್ಯಕ್ತಿ ಡಾಕ್ಟರ್ ಆದರೂ ಒಂದು ಕೃಷಿಯಲ್ಲಿ ಯಾವ ಥರ ತೊಡಗಿಸ್ಕೊಂಡಿದ್ದಾರೆ, ಅವರು ಕಮರ್ಷಿಯಲ್ ಪರ್ಪಸ್ ಆಗಿ ವರ್ಮಿ ಕಂಪೋಸ್ಟ್ ಮಾಡಿದ್ದಾರೆ. ಯಾವ ಥರ ಮಾಡಿದ್ದಾರೆ ಅಂತ ಹೋಗಿ ತಿಳ್ಕೊಳ್ಳೋಣ ಬನ್ನಿ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜು ಅಂತ. ಐ ಆಮ್ ರಿಟೈರ್ಡ್ ಪ್ರೊಫೆಸರ್ ಆಫ್ OBG JJ ಮೆಡಿಕಲ್ ಕಾಲೇಜಲ್ಲಿ ಇದ್ದೆ. ನಾನು ರಿಟೈರ್ಡ್ ಆಗಿ ಈಗ 4 ವರ್ಷ ಆಯಿತು. ರಿಟೈರ್ಡ್ ಆದಮೇಲೆ ಕೋವಿಡ್ ಪೀರಿಯಡಲ್ಲಿ ಏನೂ ಮಾಡಲಿಲ್ಲ, ನಾನು ಸುಮ್ಮನೆ ಇದ್ದೆ ಮನೆಯಲ್ಲಿ. ಈಗ ಟು ಕಿಲ್ ಟೈಮ್ ನನಗೇನು ಬೇರೆ ಮೆಥಡ್ ತೋರಿಸ್ಲಿಲ್ಲ. ಸ್ವಲ್ಪ ನನಗೆ ಫಾರ್ಮಿಂಗಲ್ಲಿ ಸ್ವಲ್ಪ ಮುಂಚೆಯಿಂದನೂ ಆಸಕ್ತಿ ಇದೆ. ಬೈ ಬ್ಲಡ್ ಐ ಗಾಟ್ ಇಟ್ ಇನ್ ಮೈ ಲೈಫ್. ಸೊ ಹಂಗಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾನು ಒಂದು ಯೋಚನೆ ಮಾಡಿದೆ, ಒಂದು ಕೃಷಿ ಹೊಂಡ ಮಾಡೋಣ, ಈ ಮೀನು ಸಾಗಾಣಿಕೆ ಮಾಡೋಣ, ಫಸ್ಟು ನೋಡೋಣ ಏನಾಗುತ್ತೆ. ಸೊ ಇದು ಎಲ್ಲರೂ ಹೇಳ್ತಾರೆ ಇದು ಏನೋ ಭಾಳ ಕಮ್ಮಿ ಇದ್ರೊಳಗಡೆಗೆ ಏನೋ ಖರ್ಚಿನೊಳಗಡೆಗೆ ಜಾಸ್ತಿ ನಾವು ಉತ್ಪತ್ತಿ ಮಾಡ್ಬೋದು ಅಂತ. ಬಟ್ ಕೃಷಿ ಹೊಂಡ ಮಾಡಿದೆ ನಾನು. ಆದರೆ ಮಾಡಿ ಆದಮೇಲೆ ಅದರ ಮೀನು ಸಾಗಾಣಿಕೆಯಲ್ಲಿರೋ ಪ್ರಾಬ್ಲಮ್ಗಳು ನನಗೆ ಜಾಸ್ತಿ ಕಾಣಕ್ಕೆ ಶುರುವಾದವು. ಹೆಂಗೆ ಅಂದರೆ, ನೀವು ಹೆಂಗೆ ಪ್ರೊಟೆಕ್ಟಿವ್ ಲೇಯರ್ ಅಂದರೆ ನಾವು ಏನು ಹಾವು ಬರ್ದಂಗೆ, ಕಪ್ಪೆ ಬರ್ದಂಗೆ, ನಾವು ಇದು ಬರ್ದಂಗೆ, ಏನು ಆಮೆ ಬರ್ದಂಗೆ ಪ್ರೊಟೆಕ್ಷನ್ಗೆ ಏನೆಲ್ಲ ಮಾಡಿದೆ ನಾನು. ಆದರೂ ಎಲ್ಲೇ ಮಾಡಿದ್ರು ಕೂಡ ಸಮ ಅದು ಒಳಗಡೆ ನುಸುಳುತ್ತದೆ. ಈಗ ಸೈಡಿಗೆಲ್ಲ ಫೆನ್ಸಿಂಗ್ ಮಾಡಿದ್ದೇನೆ, ಆದರೂ ಕೂಡ ನುಸುಳು ಬಿಡ್ತವೆ. ಈಗ ಮರಿ ತಂದು ಬಿಟ್ಟು ಒಂದು 4 ದಿವಸ ಆಗಿರಲ್ಲ, ತೊಟ್ಟಿ ತುಂಬ ಹಾವು ಕಾಣ್ತವೆ, ಇಲ್ಲ ಕಪ್ಪೆ ಕಾಣಿಸುತ್ತೆ, ಇಲ್ಲ ಆಮೆಗಳು ಕಾಣ್ತವೆ. ಸೊ ಇವು ಮರಿಗಳು ಇದ್ದಂಕ್ಲೆ ಆದಾಗ ಏನಾಗುತ್ತೆ, ಇವು ಸರ್ವೈವ್ ಆಗೋದೇ ಇಲ್ಲ. ನೀವೇನೇ ಫುಡ್ ಹಾಕಿದ್ರು ಕೂಡ ಸರ್ವೈವ್ ಆಗೋದಿಲ್ಲ. ಸೊ ನನಗೇನಾಯಿತು, ಒಂದು 3 ಸರಿ ಟ್ರೈ ಮಾಡಿದೆ ನಾನು. 3 ಸರಿ ಟ್ರೈ ಮಾಡಿ ಆದಮೇಲೂ ಕೂಡ ಅದು ಅಷ್ಟು ನಂಗೆ ಸಕ್ಸಸ್, ಸುಮ್ಮನೆ ಲಾಸ್ ಆಯಿತು. ನಂಗೆ ಒಂದು 25-30 ಸಾವಿರ ರೂಪಾಯಿ ಬರೀ ಮೀನು ಮರಿ ತಂದು ಫುಡ್ ಹಾಕಿದ್ದೆ, ಬಿಗ್ ಲಾಸ್ ಆಯಿತು. ಸೊ ಆವಾಗ ಅಂದ್ಕೊಂಡೆ, ಇದಕ್ಕೆ ಬೇರೆ ಏನಾದ್ರು ಮೆಥಡ್ ಮಾಡಬೇಕಲ್ಲ, ಏನು ಮಾಡ್ಬೋದು ನಾನು ಅಂತ. ಅವಾಗ ಸುಮ್ಮನೆ ಯೂಟ್ಯೂಬ್ನ ನೋಡ್ಬೇಕಾದ್ರೆ ವರ್ಮಿ ಕಾಂಪೋಸ್ಟ್ ಬಗ್ಗೆ ಬಂತು ಅದರೊಳಗಡೆ. ಸೊ ನಾನು ಅಂದ್ಕೊಂಡೆ, ನಾನು ಯಾಕೆ ವರ್ಮಿ ಕಾಂಪೋಸ್ಟ್ ಮಾಡಬಾರ್ದು, ಒಂದು ಲೇಬರ್ಗೆ ಒಂದು ಕೆಲಸ ಸಿಕ್ಕಂಗಾಗುತ್ತೆ, ನನಗೂ ಒಂದು ಟೈಮ್ ಪಾಸ್ ಆಗಲಿಕ್ಕೆ ಒಂದು ಏನೋ ಒಂದು ಸಿಸ್ಟಮ್ ಬಂದಂಗೆ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನೇನು ಮಾಡಿದೆ, ಇದನ್ನು ಸ್ಟಾರ್ಟ್ ಮಾಡಿದೆ ನಾನು ವರ್ಮಿ ಕಾಂಪೋಸ್ಟ್. ಇದು ನನಗೆ ಹೆಂಗೆ ಮಾಡಬೇಕು ಅನ್ನೋದನ್ನ ನಾನು ಅಲ್ಲಿ ನಮ್ಮ ತಳಬಾಳು ಕೇಂದ್ರದಲ್ಲಿ ಅವ್ರು ತೊಟ್ಟಿ ಮಾಡಿ ಶೇಡ್ ಮಾಡಿದ್ದನ್ನು ನೋಡಿದೆ ನಾನು. ಬಟ್ ಅಷ್ಟೇ, ಅದೊಂದೇ ಮೆಥಡ್ ಅಲ್ಲ ಅನ್ನಿಸ್ತು ನನಗೆ. ಈಗ ಆಮೇಲೆ ವಾಟ್ರಿಂಗ್ ಹೆಂಗೆ ಮಾಡಬೇಕು, ಫಾಗ್ ಸಿಸ್ಟಮ್ ಮಾಡಬೇಕಾ, ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಬೇಕಾ, ಇವೆಲ್ಲವನ್ನೂ ನಾನು ಸ್ವಯಂವಾಗಿ ಕಲ್ತ್ಕೊಂಡು ಇದನ್ನು ಕಂಟಿನ್ಯೂ ಮಾಡ್ಕೊತ ಬಂದೆ ನಾನು. ಸೊ ಹಂಗೆ ಮಾಡ್ತಾ ಮಾಡ್ತಾ ನಾನು ನೋಡಿ ಈಗ ಏನು ಮಾಡಿದೆ, ಫಸ್ಟು ಇದನ್ನು ತೊಟ್ಟಿ ಮಾಡಿದೆ ನಾನು. ಈ ತೊಟ್ಟಿ ಫಾರ್ಮಲ್ಲಿ ಮಾಡಿ ಆಮೇಲೆ ಶೇಡ್ ನೆಟ್ ಹಾಕಿದೆ. ಆಮೇಲೆ ಎಲ್ಲರೂ ಹೇಳ್ತಾರೆ, ಮಳೆಗಾಲದಲ್ಲಿ ಇದಕ್ಕೆ ಮಳೆ ನೀರು ಹೋಗ್ದಂಗೆ ನೋಡ್ಕೊಳ್ರಿ ಅಂತಾರೆ. ಈಗ ಹಂಗೆ ಎಲ್ಲದನ್ನು ನಾವು ಶೆಲ್ಟರ್ ಮೆಥಡಲ್ಲಿ ಮಾಡೋಕ್ಕೆ ಹೋದರೆ ನಮಗೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಈಗ. ಸೊ ಆ ದೃಷ್ಟಿಯಿಂದ ನಾನೇನು ಮಾಡಿದೆ, ಬರೀ ಶೇಡ್ ನೆಟ್ ಹಾಕಿದೆ. ಮಳೆ ಬಂದ ಬರಲಿ, ಹುಳ ಕೆಳಗೆ ಇಳಿದು ಹೋಗ್ಲಿ, ಏನು ತೊಂದರೆ ಇದೆ, ನನ್ನ ಭೂಮಿ ಒಳಗೆ ಬಿದ್ದಿರ್ತದಲ್ವಾ, ಅದು ಭೂಮಿ ಒಳಗೆ ಇರುತ್ತೆ. ಮತ್ತೊಂದ್ಸರಿ ಸಗಣಿ ಬಿದ್ದಾಗ ಅದಷ್ಟು ಗದೆ ಎದ್ದು ಮೇಲೆ ಬಂದೇ ಬರ್ತದೆ. ಈಗ ಭಾಳ ಅಂದರೆ ಒಂದು 6 to 8 ಇಂಚಸ್ ಒಳಗೆ ಹೋಗಿರ್ತದೆ, ಸಗಣಿ ವಾಸನೆಗೆ ಅದು ವಾಪಸ್ ಬಂದೇ ಬರ್ತದೆ. ಸೊ ಹಾಗಾಗಿ ನಾನೇನು ಮಾಡಿದೆ, ಬರೀ ಈ ಶೇಡ್ ನೆಟ್ ಸಿಸ್ಟಮ್ ಮಾಡಿದೆ. ಒಂದಿನ ಯೂಟ್ಯೂಬ್ನ ನೋಡಬೇಕಾದ್ರೆ ಓಪನ್ ಮೆಥಡ್ ಎಲ್ಲ ಇದೆ ಅಂತ ಬಂತು. ಮೆಂಟಲ್ಲಿ ಇದನ್ನ ಹೆಂಗೆ ಅಂದರೆ 3 ಅಡಿ ಅಗಲ, ಉದ್ದ ನಾವು ಎಷ್ಟು ಉದ್ದ ಬೇಕಾದ್ರೂ ಮಾಡ್ಕೋಬೋದು. ಹೈಟು 2 ಅಡಿಗಿಂತ ಜಾಸ್ತಿ ಇರಬಾರ್ದು ಇದು. ಯಾಕೆಂದರೆ ಹೈಟ್ ಜಾಸ್ತಿ ಆದಷ್ಟು ಅದ್ರ ಏನೋ ಅರ್ಥವಂಶಕ್ಕೆ ಟೈಮ್ ಜಾಸ್ತಿ ಕನ್ಸ್ಯೂಮ್ ಮಾಡುತ್ತೆ, ಆಮೇಲೆ ಬೇಗ ಬರೋದಿಲ್ಲ ಗೊಬ್ಬರ. ಯಾಕೆಂದ್ರೆ ನಾನು ಕಮರ್ಷಿಯಲ್ ಆಗಿ ಮಾಡ್ತಾ ಇರೋದ್ರಿಂದ ಹೈಟ್ ಜಾಸ್ತಿ ಮಾಡಬಾರ್ದು. ಮೊದಲೇ ಇದನ್ನು ಹೈಟನ್ನು ಇಷ್ಟೇ 2 ಅಡಿಗೆ ನಾವು ಮೇಂಟೈನ್ ಮಾಡ್ಕೋಬೇಕು ಇದನ್ನು. ಸೊ ಆ ಥರ ನೀವು ತೊಟ್ಟಿಗಳನ್ನು ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬೇಕು. ಈಗ ನಮ್ಮಲ್ಲಿ ಈಗ ಹೆಚ್ಚು ಕಮ್ಮಿ 36 ತೊಟ್ಟಿ ಇದ್ದಾವೆ. ಒಂದೊಂದು ತೊಟ್ಟಿ ಅಪ್ರಾಕ್ಸಿಮೇಟ್ಲಿ ಒಂದು ಟ್ರ್ಯಾಕ್ಟರ್ ಲೋಡಷ್ಟು ನಾವು ಗೊಬ್ಬರವನ್ನು, ಸಗಣಿ ಗೊಬ್ಬರವನ್ನು ಹಾಕ್ತೇವೆ ಈಗ. ಸೊ ನಮ್ಮದು ಇದೆಲ್ಲ ಬೇಸಿಕಲಿ
ಓನ್ಲಿ ಆನ್ ಸೆಗಣಿ ಮಾಡ್ತಿರೋದು. ನಾವು ಏನನ್ನು ಮಿಕ್ಸ್ ಮಾಡೋದಿಲ್ಲ. ಮಿಕ್ಸ್ ಅಂದರೆ ಹುಲ್ ತಂದು ವೇಸ್ಟ್ ಗ್ರೀನರಿ ಏನು ತಂದು ಹಾಕೋದಾಗಲಿ ಅಥವಾ ಕೋಳಿ ಫಾರ್ಮ್ದು ಇದನ್ನಾಗಲಿ ಪ್ರೆಸ್ ಮೆಡ್ ಆಗಲಿ ಇವು ಯಾವನ್ನೂ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಬರಲ್ಲ, ನಾವು ಮಾಡೋದಿಲ್ಲ. ಇದು ಬರೀ ಪ್ಯೂರ್ಲಿ ಸೆಗಣಿ ಮೇಲೆ ಮಾಡಿರೋದು. ರೈತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನು ಏನು ಇದು ವರ್ಮಿ ಕಾಂಪೋಸ್ಟ್ ತೊಗೊಂಡು ಹೋದ್ಮೇಲೆ ನಾವು ಕೋಳಿ ಗೊಬ್ಬರನೇ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ಪ್ರೆಸ್ ಮಡ್ಡರೇ ಮಾಡ್ಕೊಳ್ಳಿ, ಕುರಿ ಗೊಬ್ಬರನೇ ಮಿಕ್ಸ್ ಮಾಡ್ಕೊಳ್ಳಿ, ಅವ್ರಿಗೆ ಯಾವ ಪ್ರಪೋರ್ಷನ್ ಬೇಕೋ ಅವ್ರು ಮಾಡ್ಕೊಂಡು ಹೋಗ್ಲಿ. ನಾವು ಅದನ್ನು ಹೇಳಲ್ಲ, ಅದು ಅವರು ವೈಯಕ್ತಿಕ. ಯಾಕಂದರೆ ರೈತರಿಗೆ ಗೊತ್ತಿರುತ್ತೆ ತಾವು ಏನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದು. ಆ ದೃಷ್ಟಿಯಿಂದ ನಾವು ಅದನ್ನು ಮಾಡೋದಿಲ್ಲ. ಅವರೇ ಏನು ಬೇಕೋ ಅದು ಮಾಡ್ಕೊಳ್ಳಿ, ಇದು ನಮ್ಮ ಪಾಲಿಸಿ ಇದರೊಳಗಡೆ. ಸೊ ಹಾಗೆ ನಾವು ಮಾಡ್ತಾ ಇದ್ದೀವಿ ಇದನ್ನು. ಸರ್, ಇವಾಗ ಫಸ್ಟಿಗೆ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೆ ವರ್ಮಿ ಕಾಂಪೋಸ್ಟ್ ಫಸ್ಟ್ ಯಾವ ಸ್ಟೆಪ್ ಇರುತ್ತೆ ಸರ್ ನಾವು ಮಾಡ್ಬೇಕು? ಸ್ಟೆಪ್ ಅಂದರೆ ಬೇಸಿಕ್ ಥಿಂಗ್ಸ್ ನೀವು ಮಾಡ್ಕೋಬೇಕು ಫಸ್ಟು. ಏನು ಅಂದರೆ ಈ ಕಟ್ಟೆ ಕಟ್ಕೊಳ್ಳೋದಾಗಲಿ, ಈ ಶೇಡ್ ನೆಟ್ಟನ್ನು ನೀವು ಪ್ರೊವೈಡ್ ಮಾಡೋದಾಗಲಿ, ಇವನ್ನ ಬೇಸಿಕಲಿ ಮಾಡಬೇಕು. ಆಮೇಲೆ ನೀರು ಯಾವಾಗಲೂ ತನಿಸಿ ಮಾಡೋಕ್ಕೆ ನಿಮಗೆ 24 hours ವಾಟರ್ ಸಪ್ಲೈ ಇರಬೇಕು. ಯಾಕೆಂದರೆ ನೀವೇನಾದ್ರು ಬೋರ್ ನಂಬ್ಕೊಂಡು ನೀವು ಗೌರ್ಮೆಂಟ್ ಟೈಮಿಂಗ್ ಬರೋದು ನಂಬ್ಕೊಂಡು ಏನಾದ್ರು ಮಾಡೋಕ್ಕೆ ಹೋದರೆ ಇದನ್ನು ಮಾಡೋಕ್ಕಾಗಲ್ಲ. ಯಾಕೆಂದರೆ ವೆಟ್ನೆಸ್ ಯಾವಾಗ ಬೇಕೋ ಆವಾಗ ನಾವು ಮಾಡೋಕ್ಕೆ ರೆಡಿ ಇರಬೇಕು. ಈಗ ನೀವು ಬೋರ್ ಮೇಲೆ ಮಾಡೋಕ್ಕೆ ಹೋದ್ರೆ ಪ್ರಾಬ್ಲಮ್ ಏನು ಅಂದರೆ ನಿಮ್ಮ ಕರೆಂಟ್ ಇಲ್ಲ ಅಂದರೆ ನಿಮಗೆ ವಾಟ್ರಿಂಗ್ ಮಾಡೋಕ್ಕಾಗಲ್ಲ. ಡೇನಲ್ಲಿ ಕೆಲವು ಸರಿ ಕರೆಂಟು ನೈಟ್ ಬರ್ತದೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ಆ ಕೃಷಿ ಹೊಂಡಕ್ಕೆ ಕಮರ್ಷಿಯಲ್ ಪಂಪ್ ಹಾಕ್ಕೊಂಡು ಅದರಿಂದ ನಾವು ಪಂಪ್ ಮಾಡ್ತಾ ಇದ್ದೀವಿ. ಸೊ ದಟ್ ನಮಗೆ ಇದು ನೀರಿಂದ ಪ್ರಾಬ್ಲಮ್ ಬರೋದಿಲ್ಲ. ಇದು ನಮ್ಮ ಪಾಲಿಸಿ. ಯಾವಾಗಲೂ ವೆಟ್ನೆಸ್ ಇರಲೇಬೇಕು. ಹೌದು, ಸ್ವಲ್ಪನಾರು ವೆಟ್ನೆಸ್ ಇರಲೇಬೇಕು. ಡ್ರೈ ಆಗಲೇಬಾರ್ದು. ಡ್ರೈ ಆದರೆ ಈ ಥರ ಎಂಡೆ ಆಗ್ಬಿಡ್ತದೆ. ಇಲ್ಲಿ ನೋಡಿ, ಇದು ಸ್ವಲ್ಪ ನೋಡಿ ಮೇಲ್ಗಡೆಗೆ ಸ್ವಲ್ಪ ಎಂಡೆ ಬರೋಕ್ಕೆ ಶುರುವಾಗುತ್ತೆ. ಇದು ಬೇಗ ಕರಗೋದಿಲ್ಲ. ಇದು ಜಲ್ದಿ ಹಿಡಿದ್ರೂ ಕೂಡ ಇದು ಕರಗೋದಿಲ್ಲ. ಸೊ ಅದಕ್ಕೆ ನೀವು ವೆಟ್ನೆಸ್ ಇಂದ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಬೇಕು ನಾವು ಅದನ್ನ. ಹಾ ಸರ್, ಇವಾಗ ಇದು ಕಾಂಪೋಸ್ಟ್ ಆಗಿದೆ ಸರ್ ಆಲ್ರೆಡಿ. ಇದಾಗಿದೆ. ಹಾ ಸರ್, ಇದನ್ನ ತೆಗಿಬೇಕು. ನಾವು ತೆಗಿಬೇಕಾದ್ರೆ ಸ್ವಲ್ಪ ಇದನ್ನ ಏನ್ ಮಾಡ್ತೇವೆ, ರಾಶಿ ಮಾಡೋಣ. ಹಾ, ಹಿಂಗ್ ರಾಶಿ ಮಾಡಿ ಬಿಡಬೇಕು. ಅವಾಗ ಏನಾಗುತ್ತೆ, ಸ್ವಲ್ಪ ಹೊತ್ತು ಆದ್ಮೇಲೆ ಹುಳ ಅಡಿಗೆ ಹೋಗ್ತವೆ. ದೇ ಆರ್ ವೆರಿ ಶೈ ನೇಚರ್ ಅದು. ಸೊ ಆಮೇಲಿಂದ ಏನ್ ಮಾಡ್ತೇವೆ, ಅದನ್ನ ತಕ್ಕಂತೀವಿ ನಾವು. ಈಗ ಆಮೇಲಿಂದ ನಾವು ಕೈಯಲ್ಲೇ ತೆಗಿಬೇಕು. ಇದು ಎಲ್ಲ ಹ್ಯಾಂಡ್ ವರ್ಕ್. ಇದನ್ನ ಮಿಷಿನ್ ಅಲ್ಲಿ ನಾವು ಸಲ್ಕಿಯಾಗಿ ತೆಗಿಯೋದು ಎಲ್ಲ ಮಾಡಕ್ ಬರಲ್ಲ. ಈಗ ನೀವು ಮಾಡಿದ್ವಲ್ಲ, ಈಗ ಇದನ್ನ ಏನ್ ಮಾಡ್ತೀವಿ, ಈಗ ನೋಡಿ, ಈಗ ನಿಮ್ಗೆ ಅದು ಹುಳ ಕಾಣೋದೇ ಇಲ್ಲ ಈಗ ನಿಮ್ಗೆಲ್ಲ. ಈಗ ನೋಡಿ, ಈಗ ಹಿಂಗೆ ತೆಗಿತಾ ಹೋಗ್ತೇವೆ ನಾವು. ಹಂಗೂ ಬರ್ತವೆ ಕೆಲವು ಸಲ. ಅವು ಜಲ್ದಿ ಹಿಡಿಬೇಕಾದ್ರೆ ಅವು ಕೆಳಗೆ ಹೋಗ್ಬಿಡ್ತವೆ. ಸರ್, ಇವಾಗ ಈ ತರ ಮಾಡಿ ನೀವು ರೈತರಿಗೆ ಈ ಹುಳ ಹೆಂಗ್ ಸಪರೇಟ್ ಮಾಡ್ತೀರಾ ಸರ್ ಇವಾಗ ಕೊಡಬೇಕಾದ್ರೆ? ಹುಳ ನೀವು ಅಡಿಗೆ ಹೋಗ್ಬಿಡುತ್ತಲ್ಲ ಇದು ಹುಳ. ಈಗ ನೋಡಿ ಅದನ್ನ, ಈಗ ಅದನ್ನ ನೀವು ಹಂಗ್ ಮಾಡಿದಾಗ ಕೆಲವು ಆರಿಸ್ಕೊಡ್ಬೇಕು, ಇಲ್ಲಾಂದ್ರೆ ಹಂಗೆ ಸಿಗಲ್ಲ. ಇವಾಗ ಪರ್ ಕೆಜಿಗೆ ನೀವು ಎಷ್ಟು ಕೊಟ್ಟಿದ್ದೀರಿ ಸರ್ ಇವಾಗ? ಯಾವುದು? ಇವಾಗ ಕಾಂಪೋಸ್ಟ್ 1 kg ನಾವು ರೇಟ್ ಹೆಂಗ್ ಡಿಪೆಂಡ್ ಆಗುತ್ತೆ, ಸಗಣಿ ನಾವು ಹೆಂಗ್ ತರ್ತೀವಿ ಅದ್ರ ಮೇಲೆ ಹೋಗುತ್ತೆ. ಈಗ ಏನಾಗಿದೆ, ಮುಂಚೆ ಎಲ್ಲ ಸಗಣಿ ನಮಗೆ 6,000-7,000 ರೂಪಾಯಿ ಸಿಗ್ತಾ ಇತ್ತು. ಅವಾಗ ನಾವು 18, 17, 19 ರೂಪಾಯಿಂದ ಕೊಡ್ತಾ ಇದ್ವಿ ನಾವು. ಈಗ ಏನಾಗಿದೆ, ಸಗಣಿ ರೇಟು ಭಾಳ ಜಂಪ್ ಆಗಿದೆ. ಅವರು ಒಳ್ಳೆ ಸಗಣಿ ಅಂತಂದ್ರೆ ಅವ್ರು 3,500 4,000 ರೂಪಾಯಿ 1 ಟನ್ ಹೇಳ್ತಾರೆ. ಅಂದ್ರೆ ಒಂದು ಟ್ರ್ಯಾಕ್ಟರ್ ಗೊಬ್ಬರ ನಿಮಗೆ 12,000 ರೂಪಾಯಿ ಬೀಳುತ್ತೆ. ನಿಮಗೆ ಈಗ 12,000 ರೂಪಾಯಿ ಬಿತ್ತು ಅಂದ್ರೆ ನಮಗೆ ಇಲ್ಲಿ ಬರೋ ಅಷ್ಟೊತ್ತಿಗೆ 13,000-14,000 ರೂಪಾಯಿ ಆಗುತ್ತೆ. ಪ್ಲಸ್ ಒಂದು 3,000 ರೂಪಾಯಿ ಲೇಬರ್ ಬರ್ತದೆ. ಯಾಕೆಂದ್ರೆ ಇದನ್ನ ಗುಂಡಿಗೆ ಹಾಕಬೇಕು. ಗುಂಡಿಗೆ ಹಾಕಿದ್ಮೇಲೆ ನಾವು 2 ತಿಂಗಳು ಮೇಂಟೈನ್ ಮಾಡಬೇಕು. ಅದಾದ್ಮೇಲೆ ಅದನ್ನ ತೆಗೆದ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಸಾಣಿಸ್ಬೇಕು. ಅದನ್ನ ಸಾಣಿಸಿ ಆದ್ಮೇಲೆ ನಾವು ಕೊಡೋದು. ಅಲ್ಲಿದ್ದಾವೆ ನಿಮ್ಗೆ ಸಾಣಿಸಿರೋದು ನಮಗೆ. ಪರ್ ಕೆಜಿ 20 ರೂಪಾಯಿ ಕೊಡ್ತೀವಿ. ಹೌದು. ಈಗ ನೋಡಿ, ಸರ್ ಈಗ ಇದೇ ತರ ಎಷ್ಟೊಂದ್ ಜನ ಇವಾಗ ಹೊರಗೆ ಔಟ್ ಸೈಡ್ ಮಾಡ್ತಾರಲ್ಲ ಸರ್ ಇವಾಗ ಶಾಪಲ್ಲೆಲ್ಲ, ಅದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನೀವು? ಅಲ್ಲ, ನನಗೆ ಶಾಪಲ್ಲಿ ಕೊಡೋರ ಬಗ್ಗೆ ನಂದು ಏನು ಅಂದ್ರೆ 10 ರೂಪಾಯಿ ಕೆಜಿ ಕೊಡ್ತಾರೆ, 12 ರೂಪಾಯಿ ಕೆಜಿ ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರು ಹೆಂಗ್ ಕೊಡ್ತಾರೆ ಅನ್ನೋದನ್ನ ಅವರೇ ಹೇಳಬೇಕು. ಯಾಕೆ ಅಂತಂದ್ರೆ ನಿಮಗೆ ನಾನು ಎಷ್ಟೋ ಸರಿ ಕೆಲವ್ರಿಗೆ ಹೇಳ್ತೀನಿ, ಯಾಕೆ ನೀವು ಇಷ್ಟು ರೇಟ್ ಮಾಡ್ತೀರಿ ಅಂದಾಗ ನಾವು ಹೇಳೋದೇನು, ರೇಟ್ ಯಾಕೆ ಜಾಸ್ತಿ ಅಂದ್ರೆ ನಾವು ತರೋ ಸಗಣಿಯಲ್ಲಿ ಜಾಸ್ತಿ ರೇಟ್ ಇರ್ತದೆ. ನಮಗೆ ಇಲ್ಲಿಗೆ ನಾವು 3 ಟನ್ನಿಗೆ 1,000ದಿಂದ 1,100 ಅಥವಾ 1,200 ಕೆಜಿ ಸಿಗ್ಬೋದು. ಅರ್ಥ ಆಯ್ತಾ? ಈಗ ಅವಾಗ ನಿಮ್ಗೆ ಏನಾಗುತ್ತೆ, ನಿಮಗೆ ಖರ್ಚು 16,000 ರೂಪಾಯಿ ಬಂದ್ರೆ, ಒಂದು ಲೋಡಿಗೆ ನಮ್ಗೆ 16,000 ರೂಪಾಯಿ ಬಂದ್ರೆ ನೀವು ಅದನ್ನ 12 ರೂಪಾಯಿ 13 ರೂಪಾಯಿಗೆ ಹೆಂಗ್ ಮಾರಕ್ ಬರ್ತದೆ? ಈಗ ನಮ್ದು ಒಂದು ಮಾರ್ಜಿನ್, ಈಗ ನಾವು ಲೇಬರ್ ಅಥವಾ ನಾವು ಬಂದು ಹೋಗಿದ್ ಖರ್ಚು, ಮೇಂಟೆನೆನ್ಸ್ ಖರ್ಚು
ಈಗ ಇನ್ವೆಸ್ಟ್ಮೆಂಟ್ ಎಲ್ಲ ಯೋಚನೆ ಮಾಡಿದ್ರೆ ನಾವು 20 ರೂಪಾಯಿ ಒಳಗೆ ಕೊಡಕ್ಕೆ ಬರೋದೇ ಇಲ್ಲ ಈಗ. ಅದು ಪ್ಯೂರ್ ಫಾರ್ಮ್ ಇರೋದ್ರಿಂದ, ಅನ್ಲೆಸ್ ದೇ ಮಿಕ್ಸ್ ವಿತ್ ಸಮಥಿಂಗ್ ಎಲ್ಸ್. ಇಲ್ಲ ಸೆಗಣಿಗೆ ಭಾಳ ಚೀಪಾಗಿ ಸಿಗಬೇಕು. ಅಂದರೆ ಕೆಲವು ಏರಿಯಾದಲ್ಲಿ ಈಗ ಹಾವೇರಿ ಏರಿಯಾ ಅಲ್ಲೆಲ್ಲನೂ ಕೆಲವರಿಗೆ 4,000 5,000 ರೂಪಾಯಿ ಸಿಗುತ್ತೆ. ಅವ್ರು ಬೇಕಾದ್ರೆ 15-16 ರೂಪಾಯಿ ಮಾರ್ಬೋದು, ನಾವು ಮಾರೋಕ್ಕಾಗಲ್ಲ. ಯಾಕೆಂದರೆ ಈ ದಾವಣಗೆರೆ ಡಿಸ್ಟ್ರಿಕ್ಟ್ ಏರಿಯಾದಲ್ಲಿ ಗೊಬ್ಬರಕ್ಕೆ ಭಾಳ ಡಿಮ್ಯಾಂಡ್ ಇದೆ. ಯಾಕೆಂದ್ರೆ ಭಾಳ ತೋಟಗಳಿದ್ದಾವೆ, ಭಾಳ ಜನ ಗೊಬ್ಬರ ಯೂಸ್ ಮಾಡ್ತಾರೆ, ಹಾಗಾಗಿ ಅದು ರೇಟ್ ಜಾಸ್ತಿ ಆಗ್ತದೆ. ಸರ್ ಇವಾಗ ಸಗಣಿ ಯಾವ್ದಾದ್ರು ನಡೆಯುತ್ತೆ ಸರ್? ಇಲ್ಲ, ನಾವು ಸೆಗಣಿನ ಹಸು ಸೆಗಣಿನ ಆದಷ್ಟು ತರ್ತೇವೆ. ಈಗ ಎಲ್ಲರೂ ದೇಸಿ ಹಸು ಬೇಕು ಅಂತಾರೆ, ದೇಸಿ ಹಸುಗಳು ಈಗಿಲ್ಲ, ಭಾಳ ಕಡಿಮೆ ಇದ್ದಾವೆ. ಸೊ ದೇಸಿ ಹಸುನೇ ಬೇಕು ಅಂದರೆ ಜನ ಜಾಸ್ತಿ ಡಿಮ್ಯಾಂಡ್, ಅಂದರೆ ಕಾಸ್ಟ್ ಜಾಸ್ತಿ ಹೇಳ್ತಾರೆ. ಎಮ್ಮೆ ಸೆಗಣಿ ಸಿಗುತ್ತೆ, ಆದರೆ ಏನು ಅಂದರೆ ಅದು ಎಂಡೆ ಇರ್ತದೆ, ಇದರಷ್ಟು ಪುಡಿ ಆಗಲ್ಲ ಈಸಿಯಾಗಿ ಅದು. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಅದರಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇರುತ್ತೆ. ಸೊ ಅದು ಎರೆಹುಳಕ್ಕೆ ಅಷ್ಟು ಅಡ್ವಾಂಟೇಜ್ ಆಗಲ್ಲ, ಅದಕ್ಕೆ ಎಣ್ಣೆ ಪದಾರ್ಥ ಇರಬಾರ್ದು ಅದಕ್ಕೆ. ಸೊ ಇದು ಒಂದು ಪ್ರಾಬ್ಲಮ್ ಇರೋದ್ರಿಂದ ಅದು ನಮಗೆ ವರ್ಕೌಟ್ ಆಗಲ್ಲ, ಅಂದರೆ ಕ್ವಾಲಿಟಿ ಬರೋದಿಲ್ಲ ಅದು. ಸೊ ಆದಷ್ಟು ನಾವು ಹಸುವಿನ ಸಗಣಿನೇ ತರ್ತೇವೆ. ಇದಕ್ಕೆ ಅಡಿಕೆ ಗಿಡ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ, ಒಬ್ಬೊಬ್ಬರು ತೋಟದಲ್ಲಿ ಒಂದೊಂದು ಇರ್ತವೆ. ಒಬ್ಬರು ಬರೀ 550 ಗಿಡ ಇದ್ದಾವೆ, ಕೆಲವ್ರಿಗೆ 600-750 ಗಿಡ ಇದ್ದಾವೆ. ಯಾಕೆಂದರೆ ದಾಯ ಹೆಚ್ಚು ಕಡಿಮೆ ಆಗುತ್ತೆ. ಅವರು ರೆಕಮೆಂಡ್ ಯೂನಿವರ್ಸಿಟಿಯವರು ಏನು ಹೇಳ್ತಾರೆ, ಪರ್ ಏಕರ್ಗೆ 3 ಟನ್ನು ವರ್ಷಕ್ಕೆ ಹಾಕಿ ಅಂತಾರೆ, ಒಂದು ವರ್ಷಕ್ಕೆ. ಸೊ ನೀವು ಒಂದು 3 ಟನ್ ಹಾಕಿದರೆ ಎಷ್ಟೇ ಗಿಡ ಇರಲಿ ಪ್ರೊಡಕ್ಷನ್ ಅಷ್ಟೇ ಆಗೋದು. ಡೆನ್ಸಿಟಿ ಜಾಸ್ತಿ ಮಾಡಿದಷ್ಟೇ ಈಲ್ಡ್ ಏನು ಜಾಸ್ತಿ ಬರೋದಿಲ್ಲ. ಸೊ ಹಾಗಾಗಿ ಅದನ್ನು ನೀವು ಡಿವೈಡ್ ಮಾಡಿಕೊಂಡು ರೈತರು ಅದನ್ನು ಉಪಯೋಗ ಮಾಡಬೇಕು. ಈಗ ಅದು ಆನ್ಸರ್ ಅದಕ್ಕೆ. ಇವಾಗ ಒಂದು ಗಿಡಕ್ಕೆ ಎಷ್ಟು ಹಾಕ್ಬೇಕು ಅಂತ ಏನಿರಲ್ಲ ಸರ್? ಅದೇನೇ ಹೇಳಿದ್ನಲ್ಲ, ಗಿಡಕ್ಕೆ ನೀವು ಅದರಲ್ಲಿ ಡಿವೈಡ್ ಮಾಡ್ಕೋಬೇಕು. 1 ಎಕರೆಗೆ 3 ಟನ್ ಹಾಕಿದಾಗ ನೀವು ಅದ್ರ ಪ್ರಕಾರ ನಿಮ್ಮ ಗಿಡಗಳಿಗೆ ಎಷ್ಟು ಗಿಡ ಇದಾವೆ ಅದಕ್ಕೆ ಡಿವೈಡ್ ಮಾಡ್ಕೊಂಡು ನೀವು ಹಾಕ್ಕೋಬೇಕು.